ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಗಂಡಸರು ಮತ್ತು ಹೆಂಗಸರು ಸಂಕೋಚ ಬಿಟ್ಟು ಈ ವಿಡಿಯೋ ನೋಡಿ. ನಿಮ್ಮ ಸಂಗಾತಿಗೆ ಹೆಚ್ಚು ಲೈಂಗಿಕ ಸುಖ ನೀಡುವುದು ಹೇಗೆ? ಈ ವಿಡಿಯೋದಲ್ಲಿನ ಮಾಹಿತಿ ಜೀವನಕ್ಕೆ ತುಂಬಾ ಉಪಯುಕ್ತವಾಗಿರಲಿದೆ. ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಸೆಕ್ಸ್ ಎಷ್ಟು ಹೊತ್ತು ಮಾಡಬೇಕು? ಶೃಂಗಾರದಲ್ಲಿ ಎಷ್ಟು ಹೊತ್ತು ತೊಡಗಿಕೊಂಡಿದ್ದರೆ ಹೆಂಡತಿ ಖುಷಿಯಾಗುತ್ತಾಳೆ? ಈ ರೀತಿಯ ಪ್ರಶ್ನೆಗಳು ಬಹುತೇಕ ಪುರುಷರಿಗೆ ಯಾವಾಗಲೂ ಕಾಡುತ್ತೆ ಅಲ್ವಾ? ಅದರಲ್ಲೂ ಹೆಚ್ಚಾಗಿ ಪುರುಷರಲ್ಲಿ ಕಾಡುವ ಬಹುದೊಡ್ಡ ಸಮಸ್ಯೆ ಎಂದರೆ ಅದು ಶೀಘ್ರ ಸ್ಖಲನದ ತೊಂದರೆ. ಗಂಡಸರಲ್ಲಿ ಶಿಶ್ನ ಬೇಗನೆ ಗಡುಸಾಗುವುದು. ಇದರಿಂದ ಸಂಗಾತಿಗೆ ಹೆಚ್ಚು ಸುಖ ನೀಡಲು ಸಾಧ್ಯವಾಗುವುದಿಲ್ಲ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಒಂದು ವೇಳೆ ನಿಮಗೆ ಸ್ಖಲನವು ಬಹು ಬೇಗನೆ ಆಗುತ್ತಿದ್ದರೆ, ಅಂದರೆ ಸಂಭೋಗ ಮಾಡಲು ಪ್ರಾರಂಭ ಮಾಡಿದ ತಕ್ಷಣದಲ್ಲೇ ಸ್ಖಲನ ಉಂಟಾದರೆ ಇದರಿಂದ ನೀವು ಅಂದುಕೊಂಡ ಮಟ್ಟದ ಲೈಂಗಿಕ ತೃಪ್ತಿಯನ್ನು ಅನುಭವಿಸಲು ಸಾಧ್ಯ ಆಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯನ್ನು ಹೆಚ್ಚು ಖುಷಿ ಪಡಿಸಲು ಕೆಲವು ಅಭ್ಯಾಸಗಳಿಂದ ನೀವು ದೂರ ಸರಿಯಬೇಕು. ಒಂದು ವೇಳೆ ನೀವು ಏನಾದರೂ ದೀರ್ಘ ಸಂಭೋಗದ ಬಗ್ಗೆ ಯೋಚನೆ ಮಾಡುತ್ತಾ ಇದ್ದರೆ ಖಂಡಿತವಾಗಿ ಮುಂದೆ ಹೇಳುವ ಕೆಲವು ಸಲಹೆಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಸ್ನೇಹಿತರೆ, ನೀವು ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ಕಾಣಬೇಕಾದರೆ ಜಂಕ್ ಫುಡ್ ಸೇವನೆಯನ್ನು ನಿಯಂತ್ರಣದಲ್ಲಿ ಇರಿಸಬೇಕು. ಬೇಕಾದರೆ ನೀವು ವಾರದಲ್ಲಿ 1-2 ಬಾರಿ ತಿನ್ನಿ, ಪರವಾಗಿಲ್ಲ. ಆದರೆ ಪ್ರತಿದಿನ ಜಂಕ್ ಫುಡ್ ಸೇವಿಸಿದರೆ ರಕ್ತದ ಪರಿಚಲನೆ ನಿಧಾನವಾಗುತ್ತೆ. ಸಂಭೋಗ ಕುರಿತು ಆಸಕ್ತಿ ಮತ್ತು ಪರ್ಫಾರ್ಮೆನ್ಸ್ ಎರಡೂ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಹಣ್ಣು, ತರಕಾರಿ ಸೇವಿಸುವುದು ಹೆಚ್ಚು ಸೂಕ್ತ. ಆಗ ನಿಮ್ಮ ಸಂಗಾತಿಯನ್ನು ಮತ್ತಷ್ಟು ಸಂತಸ ಪಡಿಸಬಹುದು. ಅದರಂತೆ ನೀವು ಸಂಪರ್ಕ ಹೊಂದುವ ಸಮಯದಲ್ಲಿ ಮೊದಲೇ ಅಂತಿಮ ಹಂತಕ್ಕೆ ಹೋಗುವ ಮುನ್ನ ರೊಮ್ಯಾನ್ಸ್ ಮಾಡುತ್ತಾ ಸರಸದ ಮಾತಿನಲ್ಲೇ ಹೆಚ್ಚು ಸಮಯ ಕಳೆಯಿರಿ. ಇದರಿಂದ ಹೆಚ್ಚು ಹೊತ್ತು ಲೈಂಗಿಕ ಸುಖ ಪಡೆಯಬಹುದು. ಸ್ನೇಹಿತರೆ, ಇನ್ನೊಂದು ಪ್ರಮುಖ ವಿಚಾರ ಎಂದರೆ ಮಿಲನದ ವಿಚಾರದಲ್ಲಿ ಭಾರತೀಯರು ಮುಕ್ತವಾಗಿ ಮಾತಾಡುವುದೇ ಇಲ್ಲ. ಇದೇ ನಮ್ಮ ಸಮಸ್ಯೆ. ಸಂಭೋಗದ ವಿಷಯಕ್ಕೆ ಸಂಬಂಧಿಸಿ ನಮ್ಮನ್ನು ಕಾಡುವ ಸಣ್ಣಪುಟ್ಟ ಸಮಸ್ಯೆಗಳು ನಿಮ್ಮ ಸಂಗಾತಿಯ ಸಹಕಾರದಿಂದ ಸಲೀಸಾಗಿ ಪರಿಹಾರವಾಗಬಹುದು. ಹೀಗಾಗಿ ನೀವು ಮುಕ್ತವಾಗಿ ಮಾತಾಡುವುದೇ ಸ್ವರ್ಗದ ದಾರಿ. ಇನ್ನು ಅನೇಕರು ಮದ್ಯಪಾನದಿಂದ ಲೈಂಗಿಕ ಸುಖ ಹೆಚ್ಚು ಸಿಗುವುದಿಲ್ಲ ಎಂದು ತಪ್ಪು ತಿಳಿಯುತ್ತಾರೆ. ಹಾಗೇನೂ ಇಲ್ಲ. ಅತಿಯಾಗಿ ಕುಡಿಯುವುದರಿಂದ ಬಾಡಿ ಫೇಲ್ ಆಗುವುದೇ ಹೆಚ್ಚು. ಆಗ ನರಗಳು ಸುಖಕ್ಕೆ ಸಹಕರಿಸುವುದಿಲ್ಲ. ಲಿಕ್ಕರ್ ಮಿತಿಯಲ್ಲಿರಲಿ. ಮತ್ತೊಂದು ವಿಷಯವನ್ನು ಪುರುಷರು ಇದನ್ನು ಗಮನಿಸಲೇಬೇಕು. ಅದು ಏನೆಂದ್ರೆ ಬೆಡ್ ರೂಮ್ನಲ್ಲಿ ತಾವೇ ಡಾಮಿನೇಟ್ ಮಾಡಲು ಹೋಗಿ ಕೆಲವೊಮ್ಮೆ ತಮ್ಮ ಸಂಗಾತಿಗೆ ರೊಮ್ಯಾನ್ಸ್ ಮಾಡುವಷ್ಟು ಅವಕಾಶ ನೀಡದೇ ಇದ್ದಾಗ ಲೈಂಗಿಕ ಕ್ರಿಯೆಯ ಅವಧಿ ಕಡಿಮೆಯಾಗುವುದು. ಕೆಲ ಹೊತ್ತು ನಿಮ್ಮ ಸಂಗಾತಿಗೂ ರೊಮ್ಯಾನ್ಸ್ ಮಾಡಲು ಅವಕಾಶ ಕೊಡಿ. ಸ್ನೇಹಿತರೆ, ನೋಡಿದ್ರಲ್ಲ ಸಂಭೋಗದ ಸಮಯವನ್ನು ಯಾವ ರೀತಿಯಲ್ಲಿ ಹೆಚ್ಚು ಮಾಡುವುದು ಅಂತ. ಇದೇ ತರಹದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.